टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। हरीश पूंजा ಅವರು ಫೇರ್ ಹಾಕಿದಾರಲ್ಲ, ದ್ವೇಷದ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಈ ದ್ವೇಷದ ರಾಜಕಾರಣದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಅವರು ಹೇಳಿಕೆ ಏನಾದರೂ ಅವರು ಕೊಟ್ಟಿದ್ರೆ ಆ ಹೇಳಿಕೆ ಈ ಅವ್ರೇನು ಸೆಕ್ಷನ್ಸ್ ಹಾಕಿದಾರಲ್ಲ ಅದು ಅಟ್ರಾಕ್ಟ್ ಆಗುತ್ತಾ ಇಲ್ವೋ ಅಂತ ಲೀಗಲ್ ಆಗಿ ಅವರು ಎಕ್ಸಾಮಿನ್ ಮಾಡಿರ್ತಾರೆ. ಇಲ್ಲದೇ ಇದ್ರೆ ಯಾಕೆ ಮಾಡ್ತಾರೆ? ಸುಮ್ಮನೆ ಒಬ್ಬರು ಶಾಸಕರ ಮೇಲೆ ಹಾಕೋದಕ್ಕೆ ಬರೋದಿಲ್ಲ. ಅವ್ರು ಏನಾದರೂ ಅವರ ಹೇಳಿಕೆಯಲ್ಲಿ ಅಥವಾ ಅವರ ಸ್ಟೇಟ್ಮೆಂಟ್ಗಳಲ್ಲಿ ಕಾನೂನು ವಿರುದ್ಧವಾಗಿ ಬಂದಿದೆ ಅಂತ ಹೇಳಿದರೆ ಅದು ವೆರಿಫೈ ಮಾಡ್ಕೊಳ್ತಾರೆ ಬಿಫೋರ್ FIR. ಅದನ್ನು ಮಾಡಿರ್ಬೋದು. ಅನೇಕ ಪ್ರಕರಣ ಎಲ್ಲೊಂದು ಕಡೆ ಕ್ಲೋಸ್ ಆಗುತ್ತೆ, ಏನು ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅನ್ನೋ ಚರ್ಚೆಗಳು ನಡೀತಾ ಇದೆ. ಅವ್ರು ಸ್ಟೇಟ್ಮೆಂಟ್ ಕೊಟ್ಟು ಬಂದವ್ರೆ ರಾಜನ್ ಅವರು. ಈಗ ಸದ್ಯಕ್ಕೆ ಏನು ಸುದ್ದಿ ಇಲ್ಲ, ಎಲ್ಲೊಂದು ಕಡೆ ಮುಚ್ಚಾಕೋ ಪ್ರಯತ್ನ ಆಗ್ತಾ ಇದೆ ಅಂತ. ಅಲ್ಲ, ಮುಚ್ಚಾಕೋದು ಅಂತಲ್ಲ, ಅವರು ಸ್ಟೇಟ್ಮೆಂಟ್ ಅವ್ರದ್ದು ಕೊಟ್ಟ ಮೇಲೆ ಅದರಿಂದ ಏನು ಮಾಹಿತಿ ಈಗ ನನಗೂ ನಿಮಗೂ ಗೊತ್ತಿಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಕೆಲವಷ್ಟೇ ನೀವು ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮದಲ್ಲಿ ಬಂದಿದೆ. ಅದೆಲ್ಲವೂ ಹಾಗೇ ಇದೆ ಅಂತ ಹೇಳಕ್ ಬರಲ್ಲ. ಅವರು ಏನು ಹೇಳಿದಾರೋ ಅದ್ರ ಮೇಲೆ ಮುಂದುವರಿಯುತ್ತೆ ತನಿಖೆ. ಸರ್, ಕರ್ನಾಟಕದಲ್ಲೂ ಕೂಡ UP ಮಾದರಿಯ ಬುಲ್ಡೋಸರ್ ಪದ್ಧತಿನ ತರಬೇಕು ಅಂತ ಸದಾನಂದ ಗೌಡರು ಆಗ್ರಹ ಮಾಡ್ತಾ ಇದ್ದಾರೆ. ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಗಳು ನಿಂತೋಗುತ್ತೆ ಅಂತ. ಗೊತ್ತಿಲ್ಲ, ಬೇಕಾ ಸರ್, ತರಬೇಕಾ? ನನಗೆ ಗೊತ್ತಿಲ್ಲ.